ವಿಜಯ್ ಅಂತ ತಳಪತಿ ಲೀಡರ್ ಇಲ್ಲ ಕಮಾಂಡರ್ ಅಂತ ಏನು ಹೇಳ್ತೀವಿ ಅದನ್ನ ಅವರು ತಮಿಳಿನಲ್ಲಿ ತಳಪತಿ ಅಂತ ಹೇಳಿ ಒಂದು ಪೊಲಿಟಿಕಲ್ ಪಾರ್ಟಿನ ಲಾಂಚ್ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಇನ್ನಷ್ಟು ಸಿನಿಮಾ ಮತ್ತೆ ರಾಜಕಾರಣ ಏನಿದೆ ಅವುಗಳು ಬಿಡಿಸಲಾರದಂತ ಸಂಬಂಧನ ಇನ್ನಷ್ಟು ಗಟ್ಟಿ ಮಾಡ್ತಾರ. ತಮಿಳುನಾಡಿನ ಜನ ಬೇರೆ ಎಲ್ಲಾ ನಟರುಗಳಿಗೆ ಸೂಪರ್ ಸ್ಟಾರ್ಗಳಿಗೆ ಹೇಳಿದಂತ ವಿಧೇಯನ ಇವ್ರಿಗೆ ಹೇಳ್ತಾರ. ಈ ಏನು ತಳಪತಿ ಗೋಟ್ ಅಂತ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿ ಇವಾಗ ಏನು ಸಿನಿಮಾ ಬಂದಿದೆ, ಆ ಸಿನಿಮಾ ಕೊನೆ ಸಿನಿಮಾ ಆಗುತ್ತೆ, ಇಲ್ಲಾಂದ್ರೆ ಆ ಸಿನಿಮಾ ರಾಜಕಾರಣಕ್ಕೆ ನಾಂದಿ ಆಗುತ್ತಾ, ಇಲ್ಲಾಂತಂದ್ರೆ ಮತ್ತೆ ಸಿನಿಮಾ ಅವನ್ನ ಇನ್ವೈಟ್ ಮಾಡುತ್ತಾ ಅನ್ನೋದಕ್ಕೆ ಜನ ಮ್ಯಾಂಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ನೇಹಿತರೆ, ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ, ತಮಿಳುನಾಡಲ್ಲಿ ರಾಜಕಾರಣ ಮತ್ತೆ ಸಿನಿಮಾ ಇವೆರಡೂ ಸಪರೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ 1940ನೇ ಇಸ್ವಿಯಿಂದ ಪೆರಿಯಾರ್ ಮೂವ್ಮೆಂಟು 1925ರಲ್ಲಿ ಪ್ರಾರಂಭ ಮಾಡಿದ್ರೆ ಆವತ್ತಿನಿಂದ ಇವತ್ತಿನವರೆಗೂ ಸಿನಿಮಾ ಮತ್ತೆ ರಾಜಕಾರಣ ಒಟ್ಟೊಟ್ಟಿಗೆ ಬಂದು ಒಂದು ರಾಜ್ಯನ ನಡೆಸ್ಕೊಂಡು 5 ಜನ ಮುಖ್ಯಮಂತ್ರಿಗಳು ಬಹಳಷ್ಟು ಸಾರಿ ಮುಖ್ಯಮಂತ್ರಿಗಳಾಗಿರೋ 5 ಸಾರಿ 3 ಸಾರಿ 2 ಸಾರಿ ಈ ತರ ಆಗಿ ಅವರೇ ಆ ರಾಜ್ಯನ ಆಳಿರೋದು. ಬಹಳ ಜನ ರಾಜಕಾರಣಕ್ಕೆ ಬಂದ್ರು. ಕರುಣಾನಿಧಿ ಇರ್ಬೋದು, ಶಿವಾಜಿ ಗಣೇಶನ್ ಇರ್ಬೋದು, ವಿಜಯಕಾಂತ್ ಇರ್ಬೋದು, ರಾಜೇಂದ್ರನ್ ಇರ್ಬೋದು. ಈಗ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ವಿಜಯ್ ಅಂತ ತಳಪತಿ ಲೀಡರ್ ಇಲ್ಲ ಕಮಾಂಡರ್ ಅಂತ ಏನ್ ಹೇಳ್ತೀವಿ ಅದನ್ನ ಅವರು ತಮಿಳಲ್ಲಿ ತಳಪತಿ ಅಂತ ಹೇಳಿ ಇವತ್ತು ಒಂದು ಪೊಲಿಟಿಕಲ್ ಪಾರ್ಟಿನ ಲಾಂಚ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಪೊಲಿಟಿಕಲ್ ಪಾರ್ಟಿ ಮತ್ತೆ ಅದ್ರ ಫ್ಲಾಗ್ ಎಲ್ಲ ಲಾಂಚ್ ಮಾಡಿದ್ದಾರೆ. ಅದರದ್ದು ದೊಡ್ಡ ರ್ಯಾಲಿ ಈ ತಿಂಗಳಲ್ಲಿ ನಡೆಯುತ್ತೆ. ತಮಿಳಗ ವೆಟ್ರಿ ಕಜಗಮ್ ಅಂತ TVK ಅಂತ ಒಂದು ಪೊಲಿಟಿಕಲ್ ಪಾರ್ಟಿನ ಅವರು ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಮೊದಲು ನೀವು ತಮಿಳುನಾಡಲ್ಲಿ ನೋಡಿ, ಸ್ಕ್ರಿಪ್ಟ್ ರೈಟರ್ಸ್ ಇರ್ಬೋದು, ಇಲ್ಲಾಂದ್ರೆ ಹೀರೋಗಳಿರ್ಬೋದು, ಈ ತರ ಬಹಳ ಜನ ಸಿನಿಮಾ ಲ್ಯಾಂಡಲ್ಲಿ ಬಂದು ಹೀರೋಯಿನ್ ಇರ್ಬೋದು, ಇವ್ರು ಬಂದು ಸಕ್ಸಸ್ಫುಲ್ ಆಗಿ ರಾಜಕಾರಣನ ಮಾಡಿ ಇವತ್ತು ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತ ಕೊಟ್ಟಿರೋದನ್ನ ನಾವು ನೋಡಿದೀವಿ, ಇಲ್ಲ ಅಂತಲ್ಲ. ಅದೇ ತರ ಇನ್ನೊಂದ್ ಕಡೆ ಶಿವಾಜಿ ಗಣೇಶನ್ ಒಬ್ಬ ದೊಡ್ಡ ಸಿನಿಮಾ ನಟ, ಪರಾಶಕ್ತಿ ಅನ್ನೋ ಫಿಲಿಮ್ 1952ರಲ್ಲಿ, ಅಂದ್ರೆ ಅವ್ರು 40ನೇ ಇಸ್ವಿಯಿಂದನೂ ಅವರು ಸಾಮಾಜಿಕ ನ್ಯಾಯ ಇರ್ಬೋದು, ಸಮಾನತೆ ಇರ್ಬೋದು, ಇಲ್ಲಾಂದ್ರೆ ಜೆಂಡರ್ ವಿರುದ್ಧವಾಗಿರ್ಬೋದು, ಈ ಥರದ ಒಂದು ಸ್ಕ್ರಿಪ್ಟ್ ಬರ್ಕೊಂಡು ಅವರುಗಳು ಕಾರ್ಯಕ್ರಮ ಮಾಡಿಕೊಂಡು ಸಿನಿಮಾ ಅಲ್ಲಿ ಒಂದು ಇನ್ಫ್ಲೂಯೆನ್ಸ್ ಮಾಡಿ, ಸಿನಿಮಾ ಥ್ರೂನೇ ಒಂದು ನಾಟಕ ಇರ್ಬೋದು, ಅದಾದ ನಂತರ ಸಿನಿಮಾ ಇರ್ಬೋದು, ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಜನಗಳನ್ನ ರೀಚ್ ಮಾಡ್ಕೊಂಡು ಒಂದು ದ್ರಾವಿಡನ ಐಡಿಯಾಲಜಿ ಏನು, ದ್ರಾವಿಡರ ಐಡಿಯಾಲಜಿ ಏನಿತ್ತು, ಒಂದು ಸಿದ್ಧಾಂತನ ಅದನ್ನ ಜನಕ್ಕೆ ಪರಿಚಯ ಮಾಡಿಸುವಂತ ಕೆಲಸನ ಮಾಡಿದ್ರು. ಕಾಮರಾಜ್ ಅವರು ಏನು ಸಿನಿಮಾ ನಟರು ಬಂದ್ಬಿಟ್ಟು ಇವತ್ತು ಆಡಳಿತ ಮಾಡಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಅವರು ಕ್ರಿಟಿಸೈಸ್ ಮಾಡಿದ್ರು ಅದನ್ನ ಕಾಮರಾಜ್ ಅವರು. ಅದಾದ ನಂತರ ಅಣ್ಣಾದೊರೆ ಇರ್ಬೋದು, ಕರುಣಾನಿಧಿ ಇರ್ಬೋದು, ಕರುಣಾನಿಧಿ ಜೊತೆಗೆ DMK ಇದ್ದಂತ MG ರಾಮಚಂದ್ರನ್ ಅವರು 70ನೇ ದಶಕದಲ್ಲಿ ಅವರೇ ಬಂದು ಒಂದು ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಿ ಅವರು ತೀರ್ಕೊಳ್ಳೋವರೆಗೂ 1987ರಲ್ಲಿ ಅವ್ರು ತೀರ್ಕೊಳ್ಳೋವರೆಗೂ ಅವ್ರ ಅಧಿಕಾರದಲ್ಲಿ ಇರ್ತಾರೆ. ಅದಾದ ನಂತರ ಜಾನಕಿ ರಾಮಚಂದ್ರನ್ ಬಂದು, ಜಯಲಲಿತಾ ಬರ್ತಾರೆ, AIDMK ಸ್ಪ್ಲಿಟ್ ಆಗುತ್ತೆ, ಮತ್ತೆ ಜಯಲಲಿತಾ ಅವರು ಬಂದು 3 ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತಮಿಳುನಾಡಿನ ಹಿಸ್ಟ್ರಿ ನೋಡಿದ್ರೆ ನೀವು ಈಗಾಗಲೇ ಅಲ್ಲಿ ಒಂದು ಚುನಾವಣೆ ನಡೆದ್ರೆ DMK ಮತ್ತೆ AIDMK 70% ವೋಟ್ ಶೇರ್ ತಗೊಂಡ್ಬಿಡ್ತಾರೆ. 70% ವೋಟ್ ಶೇರ್ ತಗೊಂಡ್ಮೇಲೆ ಈಗಾಗಲೇ 30 ಪೊಲಿಟಿಕಲ್ ಪಾರ್ಟೀಸ್ ಇದಾವೆ. ದಲಿತ್ ಪಾರ್ಟೀಸ್ ಇರ್ಬೋದು, ಇಲ್ಲಾಂದ್ರೆ ಕ್ಯಾಸ್ಟ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, DMDK. ಯಾಕಂದ್ರೆ ನಾನು ವಿಜಯಕಾಂತ್ ತಮಿಳುನಾಡು ರಾಜಕಾರಣದಲ್ಲಿ ಒಂದು ಸ್ವಲ್ಪ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಒಂದ್ಸರಿ ಅಪೋಸಿಷನ್ ಲೀಡರ್ ಆಗುವಂತ ಒಂದು ಹಂತಕ್ಕೂ ಬರ್ತಾರೆ. ಅದಾದ ನಂತರ ಅವರು ಇವತ್ತು <1% ಬಂದಿದೆ ಅವ್ರ ಪಾರ್ಟಿ ಶೇರ್ ವೋಟ್ ಶೇರ್ನ. ಅದಾದ ನಂತರ ಶಿವಾಜಿ ಗಣೇಶನ್ ಅವರು ಅವ್ರದೇ ಆದಂತ ಒಂದು ಪೊಲಿಟಿಕಲ್ ಪಾರ್ಟಿನ ಲಾಂಚ್ ಮಾಡ್ತಾರೆ, ಕಾಂಗ್ರೆಸ್ ಸೇರ್ಕೊಂತಾರೆ, ಕಾಂಗ್ರೆಸ್ ಅಲ್ಲಿ ನ್ಯಾಯ ನಡೆಸ್ಕೊಂಡಿಲ್ಲ ಅಂತ ಹೊರಗಡೆ ಬರ್ತಾರೆ, DMK ಅಲ್ಲಿ ಇರ್ತಾರೆ, ಅಲ್ಲಿಂದ ಹೊರಗಡೆ ಬರ್ತಾರೆ. ಬಹಳ ದೊಡ್ಡ ನಟ ಶಿವಾಜಿ ಗಣೇಶನ್, ಅವರು ಸಕ್ಸಸ್ಫುಲ್ ಆಗ್ಲಿಲ್ಲ. ಅದಾದ ನಂತರ ರಜನಿಕಾಂತ್ ಅವರು ಬಹಳ ವರ್ಷ ಪಡೆಯಪ್ಪ ಇರ್ಬೋದು, ಬೇರೆ ಬೇರೆ ಸಿನಿಮಾಗಳಲ್ಲಿ ಇರ್ಬೋದು, ಬಹಳಷ್ಟು ಜನಕ್ಕೆ ಡೈಲಾಗ್ ಹೊಡೆದು ಇನ್ನೇನು ನಾನು ರಾಜಕಾರಣಕ್ಕೆ ಬರ್ತೀನಿ, ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡ್ತೀನಿ ಅಂತ ಅನ್ಬಿಟ್ಟು ಅವ್ರದ್ದು ಏನು ಅಭಿಮಾನಿಗಳ ರಸಿಕ ಮಂಡಮ್ ಅಂತ ಹೇಳ್ತಾರೆ, ಆ ಅಭಿಮಾನಿಗಳ ಬಳಗ, ಅದನ್ನ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಅವರು ಎಲ್ಲರನ್ನು ಕರೆದು ಡಿಸ್ಟ್ರಿಕ್ಟ್ ಆಫೀಸ್ ಬೇರರ್ಸ್ ನ ಕರೆದು ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡ್ಬೇಕಂತಂದ್ರು. ಅಂದ್ರೆ ರಜನಿಕಾಂತ್ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ನಾ ಹಿಂದೆನೂ ನಾನು ಮಾತಾಡಿದ್ದೆ. ಯಾಕೆ ಅಂತಂದ್ರೆ ಒಂದು ವಯಸ್ಸು ಮತ್ತೆ ಆರೋಗ್ಯ ಅವ್ರ ಕಡೆ ಇರಲಿಲ್ಲ, ಮತ್ತೆ ಬಹಳ ತಡ ಮಾಡಿದ್ರು ಅವರು. ಹಂಗಾಗಿ ರಜನಿಕಾಂತ್ ಅವ್ರು ಮಾಡಕ್ ಆಗ್ಲಿಲ್ಲ. ಮತ್ತೆ ರಾಜೇಂದ್ರನ್ ಯಾರು ಕರುಣಾನಿಧಿ ಅವ್ರ ಜೊತೆನೇ ಇದ್ರು, T ರಾಜೇಂದ್ರನ್ ಅವರು ಹೊರಗಡೆ ಬಂದು ಅವ್ರೊಂದು ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು. ಅದಾದ ನಂತರ ಶರತ್ ಕುಮಾರ್ ಇರ್ಬೋದು, ಬಹಳ ಸಾಲಿನ ನಟರು ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ ಅಲ್ಲಿ ತಮಿಳುನಾಡಲ್ಲಿ. ಆದ್ರೆ ಇವತ್ತು ವಿಜಯ್ ಬಂದಿರೋ
ಪರಿಸ್ಥಿತಿ ನೋಡಿ. ವಿಜಯ್ ಒಂದು 10 ವರ್ಷದಿಂದ ಅವರ ಅಭಿಮಾನಿ ಬಳಗದಲ್ಲಿ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ರು. ಅದು ಸಾಲದು, ನಾನು ಫುಲ್ ಟೈಮ್ ಪಾಲಿಟಿಕ್ಸ್ ಬರ್ತೀನಿ. ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಅವರು. ಹಂಗಾಗಿ ನಾನು ಬರಬೇಕು, ನಾನು ಪೊಲಿಟಿಕಲ್ ಪಾರ್ಟಿಗೆ ಬರಬೇಕು, ನಾನು ಲಾಂಚ್ ಮಾಡ್ತೀನಿ ಅಂತ ಈಗಾಗಲೇ ಪಾರ್ಟಿ ಸಿಂಬಲ್ ಮತ್ತೆ ಪಕ್ಷದ ಹೆಸರು ಎಲ್ಲಾನು ಕೊಟ್ಟು ದೊಡ್ಡ ಮೆಗಾ ರ್ಯಾಲಿ ಮಾಡಿ 2026ಕ್ಕೆ ಚುನಾವಣೆಯನ್ನು ಫೈಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದಾರೆ. ಅದೇ ತರ ಕಮಲ್ ಹಾಸನ್ ಅವರು ಸ್ಟಾರ್ಟ್ ಮಾಡಿದ್ರು ಪೊಲಿಟಿಕಲ್ ಪಾರ್ಟಿನ. ಅವರು ಈ 2021 ಚುನಾವಣೆ ನಾನು ಕಂಟೆಸ್ಟ್ ಮಾಡಬೇಕು ಅಂತ ಅನ್ಬಿಟ್ಟು 2018ಕ್ಕೆ ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಿದ್ರು. ನಿಮ್ಗೆ ಗೊತ್ತಿರಂಗೆ ಕೊಯಂಬತ್ತೂರಲ್ಲಿ ನಿಂತರು, ಕೊಯಂಬತ್ತೂರಲ್ಲಿ ಸೋತ್ರು. ಈಗ DMK ಅಲಯನ್ಸ್ ಜೊತೆ ಬಹಳ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಇವರು ರಜನಿಕಾಂತ್ ಸಾಲಲ್ಲಿ ಹೋಗ್ತಾರಾ, ಇಲ್ಲ ಕಮಲ್ ಹಾಸನ್ ಸಾಲಲ್ಲಿ ಹೋಗ್ತಾರಾ, ಇಲ್ಲ ಚಿರಂಜೀವಿ ಸಾಲಲ್ಲಿ ಹೋಗ್ತಾರಾ? ಯಾಕಂದ್ರೆ ಬಹಳ ಜನ ಪೊಲಿಟಿಕಲ್ ಪಾರ್ಟೀಸ್ ನ ಲಾಂಚ್ ಮಾಡಿದ್ರು, ಅದನ್ನ ಸಕ್ಸಸ್ಫುಲ್ ಆಗ್ಲಿಲ್ಲ. ವಿಜಯ್ ಒಂದು ಅಡ್ವಾಂಟೇಜ್ ಏನಂತಂದ್ರೆ ವಯಸ್ಸು ಅವನ ಕಡೆಗಿದೆ, ಇನ್ನು 49 ವರ್ಷ. ಒಂದು ಪಕ್ಷ ಕಟ್ಟುವಂತ ಒಂದು ರಿಸೋರ್ಸಸ್ ಇರ್ಬೋದು, ಅದನ್ನ ಕಾರ್ಯಕರ್ತರನ್ನ ಉರಿದುಂಬಿಸಿ ಅವ್ರ ಮುಂದಿನ, ಯಾಕಂದ್ರೆ ಮೊನ್ನೆ ನಡೆದಂತ ನೀಟ್ ವಿಚಾರ ಇರ್ಬೋದು, ಇಲ್ಲ ಲಾಂಡ್ ಆರ್ಡರ್ ವಿಚಾರ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಅವರು ಸಾರ್ವಜನಿಕವಾಗಿ ಕಾಮೆಂಟ್ ಮಾಡಿ ಕಾಲೇಜಸ್ಗೆಲ್ಲ ಹೋಗಿ ಯೂತ್ಸ್ ನ ಪೊಟೆನ್ಶಿಯಲ್ ನ ಟ್ಯಾಪ್ ಮಾಡಬೇಕು ಅಂತ ಅನ್ಬಿಟ್ಟು ಬಹಳ ಪ್ರಯತ್ನ ಪಟ್ಟು ಈಗಾಗಲೇ ಓಡಾಡಕ್ ಪ್ರಾರಂಭ ಆಗಿದ್ದಾರೆ. ಸಿನಿಮಾದಲ್ಲೂ ನೀವು ತಳಪತಿನ ನೋಡಿದ್ರೆ ಸಿನಿಮಾದಲ್ಲೂ ಹೇಳ್ತಾರೆ, ನಾವು ಪೊಲಿಟಿಕಲ್ ಪಾರ್ಟಿ ಹೆಸರು ಇಟ್ಬಿಟ್ಟಿದೀವಿ, ಲಾಂಚ್ ಮಾಡಬೇಕು ಅಂತ ಅನ್ಬಿಟ್ಟು ಡೈಲಾಗುನು ಬರುತ್ತೆ ಅದರಲ್ಲಿ. ಅಂದ್ರೆ ಫುಲ್ ಟೈಮ್ ಡಿವೋಟ್ ಆಗಬೇಕು ಅಂತ ಇದ್ದಾರೆ. ಅಲ್ಲಿ ತಮಿಳುನಾಡಲ್ಲಿರುವಂತ ಮಿನಿಮಮ್ ಸ್ಪೇಸ್ ನ, ಏನು ಪೊಲಿಟಿಕಲ್ ಸ್ಪೇಸ್ ನ ಇವ್ರು ಯಾವ ತರ ಎನ್ಕೇಶ್ ಮಾಡ್ಕೊಂತಾರೆ ಅಂತ. ಯಾಕಂದ್ರೆ ಎರಡು ದ್ರಾವಿಡನ್ ಪೊಲಿಟಿಕಲ್ ಪಾರ್ಟೀಸ್, ಇನ್ನೊಂದ್ ಕಡೆ ಬಿಜೆಪಿ ಅಲಯನ್ಸ್ ಅವರು ಒಂದು ಥರ್ಡ್ ಫ್ರಂಟ್ ತರ ಮಾಡ್ಕೊಂಡ್ಬಿಟ್ಟು ಬಹಳಷ್ಟು ಹೋರಾಟ ಮಾಡಿದ್ರು ಲೋಕಸಭೆ ಎಲೆಕ್ಷನ್ ಅಲ್ಲಿ. ಅದಾದ ನಂತರ ಸೀಮನ್ ಅವ್ರದ್ದು ಹೊಸ 2016ರಲ್ಲೇ ಪ್ರಾರಂಭ ಆದಂತ ಸೀಮನ್ ಅವ್ರದ್ದು ನಮ್ಮ ತಮಿಳ್ ಮಕ್ಕಳ ಕಚ್ಚಿ ಅಂತ ಅನ್ಬಿಟ್ಟು NTK ಅಂತ ಅನ್ಬಿಟ್ಟು ಅವ್ರು LTT ಪ್ರಭಾಕರನ್ ಐಡಿಯಾಲಜಿ ಇಟ್ಕೊಂಡು ಪ್ರಾರಂಭ ಮಾಡಿದಂತ ಒಂದು ಪೊಲಿಟಿಕಲ್ ಪಾರ್ಟಿ 2016ರಲ್ಲಿ ಇವತ್ತು 8% ವೋಟ್ ತಗೊಳ್ತಾ ಇದಾರೆ. ಅವರು 8% ವೋಟ್ ಬಂದಿದೆ, ಬಹಳ ಇಂಪ್ರೆಸಿವ್ ವೋಟ್. ಅದು ಒಂದು ಸೀಟು ಗೆಲ್ಲಕ್ಕಾಗ್ಲಿಲ್ಲ, ಅದು ಬೇರೆ ಪ್ರಶ್ನೆ. 1% ಇಂದ ಪ್ರಾರಂಭ ಆದಂತ ಅವ್ರ ಜೊತೆ ಇವರು ಅಲಯನ್ಸ್ ಮಾಡ್ಕೊಂತಾರ, ಇಲ್ಲಾಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಎಲೆಕ್ಷನ್ ನಿಲ್ತಾರ 2026ರಲ್ಲಿ. ಯಾಕಂದ್ರೆ ಇವತ್ತು ಮ್ಯಾನ್ ಪವರ್ ಬೇಕು. ಒಬ್ಬ MGR NTR ಈ ತರ ಬಂದು ಬಹಳ ಅಪರೂಪಕ್ಕೆ ಇವರು ಸಕ್ಸಸ್ಫುಲ್ ಆಗ್ಬಿಡ್ತಾರೆ. ಆದ್ರೆ ಚಿರಂಜೀವಿ ಲಾಂಚ್ ಮಾಡಿದ್ರು ಪೊಲಿಟಿಕಲ್ ಪಾರ್ಟಿನ. ಅವ್ರ ತಮ್ಮ ಪವನ್ ಕಲ್ಯಾಣ್ ಸಿನಿಮಾ ಬಿಟ್ಟು ಹೋರಾಟ ಮಾಡಿ ಇವತ್ತು ತಗೊಂಡಿದ್ದು 18-19 ಸೀಟ್ ತಗೊಂಡು ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇಲ್ಲ ಅಂತಲ್ಲ ನಾನು. ಅಂದ್ರೆ ರಾಜಕಾರಣದಲ್ಲಿ ದೊಡ್ಡ ಪಾರ್ಟಿಗಳೇ ಅಧಿಕಾರಕ್ಕೆ ಬರುತ್ತೆ ಅಂತ ನಾನು ಹೇಳಿದೆ. ಇಂತಹ ಪೊಲಿಟಿಕಲ್ ಪಾರ್ಟೀಸ್ ಲಾಂಚ್ ಮಾಡಿ ಇವರು ಒಂದ್ ಕಡೆ ರಿಸೋರ್ಸಸ್, ಇನ್ನೊಂದ್ ಕಡೆ ಜನ ಕಟ್ಟಬೇಕು, ಇನ್ನೊಂದು ಐಡಿಯಾಲಜಿ. ದ್ರಾವಿಡನ್ ಐಡಿಯಾಲಜಿ ವಿರುದ್ಧ ಹೋದವ್ರಿಗೆ ಅಲ್ಲಿ ಸರ್ವೆ ಆಗೋಕೆ ಬಾರಿ ಕಷ್ಟ ಆಗ್ತಾ ಇದೆ. ದ್ರಾವಿಡನ್ ಸ್ಪೇಸ್ ಅಲ್ಲೇ ಇಟ್ಕೊಂಡ್ಬಿಟ್ಟು ನೀವೇನಾದ್ರೂ ಮಾಡಬೇಕು ಅಂತ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕರಪ್ಷನ್, ಒಳ್ಳೆ ಆಡಳಿತ, ದೇಶ ಏನು ಡಾರ್ಕ್ನೆಸ್ ನಾನು ತೆಗಿಬೇಕು ತಮಿಳುನಾಡಲ್ಲಿ, ನಾನು ಹೊಸ ಸ್ಪೇಸ್ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನಮ್ಮ ವಿಜಯ್ ಅವರು ಹೇಳಿದ್ದು. ಅಂದ್ರೆ ಆ ಮಾತುಗಳನ್ನ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಆಶಾಭಾವನೆ ಇರೋ ಅಂತ. ಇನ್ನು 2 ವರ್ಷಗಳ ಕಾಲ ಏನಿದೆ, 1.5 ವರ್ಷ 1.25 ವರ್ಷ, ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಹೋಗ್ಬೇಕು ಇವತ್ತು. ಯಾಕಂದ್ರೆ ಜನಕ್ಕೆ ಯಾವ ತರದ ಭಾಷಣ ಮಾಡ್ತಾರೆ, ಈ ವಿಚಾರಧಾರೆಗಳೇನು, ಅವ್ರ ಫ್ರೇಮ್ ವರ್ಕ್ ಏನು, ಒಂದು ಐಡಿಯಾಲಜಿ ಏನು, ಅವ್ರ ಕಾರ್ಯಕ್ರಮಗಳೇನು ಅಂತ ಹೇಳಿ ಎರಡೂ ಪೊಲಿಟಿಕಲ್ ಪಾರ್ಟಿ PMK ಇರ್ಬೋದು, DMK ಇರ್ಬೋದು, ADMK ಇರ್ಬೇಕು, DK ಇರ್ಬೋದು, ಇಲ್ಲ TMC ಇರ್ಬೋದು, ಈ ತರ ಎಲ್ಲ BJP ಕಾಂಗ್ರೆಸ್ ಇವುಗಳೆಲ್ಲ ಹೊರತುಪಡಿಸಿ ನಂದೇ ಒಂದು ಐಡಿಯಾಲಜಿ, ಇದಕ್ಕೆ ಮನ್ನಣೆ ಕೊಡ್ತಾರ ತಮಿಳುನಾಡಿನ ಜನ ನೋಡ್ಬೇಕು. ಸ್ನೇಹಿತರೆ, ಏನೇ ಆಗಿರ್ಲಿ, ಒಂದು ಹೊಸ ಪೊಲಿಟಿಕಲ್ ಪಾರ್ಟಿ ಹುಡ್ತಾ ಇದೆ ಅಂತಂದ್ರೆ ಹೊಸ ಲೀಡರ್ಗಳು ಬರ್ತಾರೆ. ಇವತ್ತು ಜನತಾ ದಳ ಇರ್ಬೋದು, ರೈತ ಸಂಘ ಇರ್ಬೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರ್ಬೋದು, ಇಲ್ಲಾಂದ್ರೆ JDS ಈಗ ಇರುವಂತ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, BJP ಇರ್ಬೋದು, ಬಂಗಾರಪ್ಪನವ್ರ ಪಾರ್ಟಿ ಇರ್ಬೋದು, ಯಡಿಯೂರಪ್ಪನವ್ರು ಕಟ್ಟಿದಂತ KJP ಇದ್ದು ಈಗ BJP ಆಗಿರ್ಬೋದು, ಇದೆಲ್ಲ ಬಂದಾಗ ಹೊಸ ನಾಯಕತ್ವಕ್ಕೆ ಅವಕಾಶ ಸಿಗುತ್ತೆ. ಇವತ್ತು ಈ ಸ್ಟ್ಯಾಗ್ನೆಂಟ್ ಆಗಿರೋ ಪೊಲಿಟಿಕಲ್ ಸ್ಪೇಸ್ ಅಲ್ಲಿ ಎಲ್ಲೋ ಒಂದಷ್ಟು ಜನಕ್ಕೆ ಆಯ್ಕೆ ಮಾಡ್ಕೊಂಡ್ಬಂದು ಅವ್ರದ್ದು ಐಡಿಯಾಲಜಿ ಮೇಲೆ ನಿಲ್ಸಿ ಗೆಲ್ಸುವಂತ ಶಕ್ತಿನ, ಹೊಸ ಲೀಡರ್ಶಿಪ್ಗೆ ಅವಕಾಶ ಸಿಗುವಂತದ್ದು ಹೊಸ ಪೊಲಿಟಿಕಲ್ ಪಾರ್ಟೀಸ್ ಲಾಂಚ್ ಆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಒಂದ್ ದೃಷ್ಟಿಯಲ್ಲಿ. ಅಂದ್ರೆ ಈ ದೇಶ ಶುಡ್ ಬಿ ವೆರಿ ಸೀರಿಯಸ್. ಯಾಕಂದ್ರೆ ಕೇಜ್ರಿವಾಲ್ ಅವರು ಏನಾದ್ರು ಹೊಸ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರೆ ಒಂದು ಹೊಸ ಐಡಿಯಾಲಜಿ ಬರ್ತಾ ಇರಲಿಲ್ಲ. ಯಾಕಂದ್ರೆ ಇವತ್ತು ಫ್ಯಾಮಿಲಿಗಳು, ಡೈನಾಸಿಟಿಗಳು ಕಂಟ್ರೋಲ್ ಮಾಡುವಂತ ಒಂದು ರಾಜಕಾರಣ ವ್ಯವಸ್ಥೆಯಲ್ಲಿ ಈ ತರ ಒಬ್ಬ ನಟನಾಗೋ, ಒಬ್ಬ ಸಾಹಿತಿಯಾಗೋ, ಒಬ್ಬ ಚಿಂತಕನಾಗೋ, ರೈತ ಹೋರಾಟಗಾರನಾಗೋ ಒಂದು ಐಡಿಯಾಲಜಿ ಇಟ್ಕೊಂಡ್ಬಂದು ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟಿ ಅದಕ್ಕೆ ಹೋರಾಟ ಮಾಡಿ ಅದಕ್ಕೊಂದು ರೆಕ್ಕೆ ಪುಕ್ಕ ಕೊಡುವಂತ ಕೆಲಸ ಯಾರಾಗಬೇಕು? ಜನ ಮಾಡಬೇಕು. ಅದಕ್ಕೆ ಜನ ನಿಜವಾಗ್ಲೂ ಅವನ್ನ ಕಮಾಂಡರ್ ಅಂತ ಕನ್ಸಿಡರ್ ಮಾಡ್ತಾರ, ಲೀಡರ್ ಅಂತ ಕನ್ಸಿಡರ್ ಮಾಡ್ತಾರ. ಇಲ್ಲಾಂದ್ರೆ ಈ ಪೊಲಿಟಿಕಲ್ ಸ್ಪೇಸ್ ಅಲ್ಲಿ ಒಂದು ಅವಕಾಶ ಕೊಡಬೇಕು, ಒಂದು ಬದಲಾವಣೆ ಬೇಕು. ದ್ರಾವಿಡನ್ ಪೊಲಿಟಿಕಲ್ ಪಾರ್ಟೀಸ್ ನಾವು ನೋಡಿದೀವಿ, 70 ವರ್ಷಗಳ ಕಾಲ 50 ವರ್ಷಗಳ ಕಾಲ ನೋಡಿದ್ವಿ ನಾವು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ನ. ವಿಜಯ್ನ ಒಂದ್ಸಾರಿ ನೋಡ್ಬೇಕಂತ ಜನ ತೀರ್ಮಾನ ಮಾಡ್ತಾರೋ. ಬಟ್ ಏನಂತಂದ್ರೆ ಈ ಬ್ರೀದಿಂಗ್ ಸ್ಪೇಸ್ ಏನಿತ್ತು ಲೋಕಸಭೆ ಎಲೆಕ್ಷನ್ ನಲ್ಲಿ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಅನ್ಬಿಟ್ಟು ಹೇಳಿದ್ರು. ಹೋದ್ ಸಾರಿ ನಡೆದಂತ ಚುನಾವಣೆಯಲ್ಲಿ ವಿಜಯ್ ಇಂಡೈರೆಕ್ಟ್ ಆಗಿ DMK ಸಪೋರ್ಟ್ ಮಾಡಿದ್ರು. ಅಂದ್ರೆ ಯಾವ ತರ ಇವರು ಈ ಜನನ ಕನ್ವಿನ್ಸ್ ಮಾಡ್ತಾರೆ, ಇವ್ರ ಐಡಿಯಾಲಜಿನ ಕನ್ವಿನ್ಸ್ ಮಾಡ್ತಾರೆ. ಯಾಕಂದ್ರೆ ಕ್ಯಾಶ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಇದಾವೆ, ಐಡಿಯಾಲಜಿ ಬೇಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಇದಾವೆ. ಪರ್ಫಾರ್ಮರ್ಸ್ ಬಹಳ ಕಡಿಮೆ ಇರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಇವುಗಳನ್ನ ಯಾವ
ತರ ಮಾಡ್ತಾರೆ, ಹೆಂಗೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಪೊಲಿಟಿಕಲ್ ಫೋರ್ಸ್ ಆಗಿ ಎಮರ್ಜ್ ಆಗಿ ಇನ್ನೊಂದು ತಮಿಳುನಾಡಲ್ಲಿ ಇನ್ನಷ್ಟು ಸಿನಿಮಾ ಮತ್ತೆ ರಾಜಕಾರಣ ಏನಿದೆ ಅವುಗಳು ಬಿಡಿಸಲಾರದಂತ ಸಂಬಂಧನ ಇನ್ನಷ್ಟು ಗಟ್ಟಿ ಮಾಡ್ತಾರ, ಇಲ್ಲ ತಮಿಳುನಾಡಿನ ಜನ ಬೇರೆ ಎಲ್ಲಾ ನಟರುಗಳಿಗೆ ಸೂಪರ್ ಸ್ಟಾರ್ಗಳಿಗೆ ಹೇಳಿದಂತ ವಿಧೇಯನ ಇವ್ರಿಗೆ ಹೇಳ್ತಾರ, ಇದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು ಸ್ನೇಹಿತರೆ. ಅಲ್ಲಿ ಆಗುವಂತ ಒಂದು ಬೆಳವಣಿಗೆ ಏನಿದೆ ಅದ್ರ ಎಫೆಕ್ಟ್ ಕೇರಳದಲ್ಲಾಗುತ್ತೆ. ಇನ್ ಕೇಸ್ 2026 ಏನೋ ತಮಿಳುನಾಡಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ವಿಜಯ್ ಒಂದು ದೊಡ್ಡ ಫೋರ್ಸ್ ಆಗಿ ಎಮರ್ಜ್ ಆದ್ರೆ ಎರಡೂ ದ್ರಾವಿಡನ್ ಪೊಲಿಟಿಕಲ್ ಪಾರ್ಟೀಸ್ಗೆ ಸೆಡ್ ಹೊಡೆದು ಒಂದು ಫೋರ್ಸ್ ಆಗಿ ಏನಾದ್ರು ನಿಂತ್ರೆ ಅದ್ರ ಇಂಪ್ಯಾಕ್ಟ್ ಡೆಫಿನೆಟ್ ಆಗಿ ಅಕ್ಕಪಕ್ಕ ರಾಜ್ಯಗಳಲ್ಲಂತ ಆಗುತ್ತೆ. ಯಾಕೆ ಅಂತಂದ್ರೆ ವಿಜಯ್ ಅವ್ರಿಗೆ ದೊಡ್ಡ ಫಾಲೋಯಿಂಗ್ ಇದೆ ಕೇರಳದ, ಅದೇ ತರ ಆಂಧ್ರದಲ್ಲೂ ಇದೆ, ತೆಲಂಗಾಣದಲ್ಲಿದೆ, ಕರ್ನಾಟಕದಲ್ಲೂ ಏನು ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಏನಿದಾವೆ ಇಲ್ಲಿ ಅವ್ರದೇ ಆದಂತ ಅಭಿಮಾನಿಗಳಿದೆ. ಈ ಏನು ಅವರ ಪರ್ಫಾರ್ಮೆನ್ಸ್ ಏನಿದೆ ಸೌತ್ ಇಂಡಿಯಾ ಅಲ್ಲಿ ಎಫೆಕ್ಟ್ ಆಗ್ಬೇಕು ಅಂತಂದ್ರೆ ಅವರ ಈ 2026 ಚುನಾವಣೆ ಬಹಳ ಮುಖ್ಯ. ಹಂಗಾಗಿ ಸ್ನೇಹಿತರೆ, ಏನು ತಳಪತಿ ಗೋಟ್ ಅಂತ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿ ಇವಾಗ ಏನು ಸಿನಿಮಾ ಬಂದಿದೆ, ಆ ಸಿನಿಮಾ ಕೊನೆ ಸಿನಿಮಾ ಆಗುತ್ತೆ, ಇಲ್ಲಾಂದ್ರೆ ಆ ಸಿನಿಮಾ ರಾಜಕಾರಣಕ್ಕೆ ನಾಂದಿ ಆಗುತ್ತಾ, ಇಲ್ಲಾಂತಂದ್ರೆ ಮತ್ತೆ ಸಿನಿಮಾ ಅವನ್ನ ಇನ್ವೈಟ್ ಮಾಡುತ್ತಾ ಅನ್ನೋದಕ್ಕೆ ಜನ ಮ್ಯಾಂಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಕುತೂಹಲದಿಂದ ನೀವೆಷ್ಟು ಕುತೂಹಲದಿಂದ ಕಾದ್ ನೋಡ್ತಾ ಇದ್ವಿ. ಒಬ್ಬ ಪೊಲಿಟಿಕಲ್ ಕಾಮೆಂಟೇಟರ್ ಆಗಿ ನಾನು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ವಿಜಯ್ಗೆ ಒಳ್ಳೇದಾಗ್ಲಿ ಅಂತ ಆಶಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮುಂದಿನ ಲೋಕವ್ಯೂಹದಲ್ಲಿ ಹರಿಯಾಣ ಮತ್ತೆ ಇನ್ನಿತರ ರಾಜ್ಯಗಳ ಬಗ್ಗೆ ನಿಮ್ ಮುಂದೆ ಬರ್ತೀನಿ ಸ್ನೇಹಿತರೆ. ಲೋಕವ್ಯೂಹಕನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಏನು ಡೆಮಾಕ್ರೆಟಿಕ್ ಆಗಿ ಒಂದು ಪೊಲಿಟಿಕಲ್ ಕಾಮೆಂಟ್ಸ್ಗೆ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾನು ನಿಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡ್ತಾ ಇದ್ದೀನಿ.